ಓಕೆ, ಹೈದರಾಬಾದ್ ನೇರವಾಗಿ ಇದೀಗ ಉತ್ತರ ಪ್ರದೇಶಕ್ಕೆ ಹೋಗೋಣ. ಉತ್ತರ ಪ್ರದೇಶದಲ್ಲಿ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಗಾಂಧಿ ಕುಟುಂಬದ ಭದ್ರಕೋಟೆ ರಾಯ್ಬರೇಲಿ. ಈ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇಲ್ಲ. ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗಾದರೆ ರಾಯ್ಬರೇಲಿಯಲ್ಲಿ ಯಾರು? ಈ ಬಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಕ್ಕೆ ರಾಯ್ಬರೇಲಿಯಿಂದ ಯಾರು ಸ್ಪರ್ಧಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಬಿಸಿ ಚರ್ಚೆಯಾಗಿದೆ. ಬಹುಶಃ ಕಾಂಗ್ರೆಸ್ನಿಂದ ಸೋನಿಯಾ ಪುತ್ರಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡಿದರೆ, ಅತ್ತ BJPಯಿಂದ ಗಾಂಧಿ ವಂಶದ ಮತ್ತೊಂದು ಕುಡಿ ಸಂಜಯ್ ಗಾಂಧಿ ಅವರ ಪುತ್ರ ವರುಣ್ ಗಾಂಧಿ ಅವರನ್ನು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಇಲ್ಲಿ ರಾಜೀವ್ ಗಾಂಧಿ ಅವರ ಪುತ್ರಿ ಸ್ಪರ್ಧೆ ಮಾಡಿದರೆ, ರಾಜೀವ್ ಗಾಂಧಿ ಅವರ ಸಹೋದರ ಸಂಜಯ್ ಗಾಂಧಿ ಅವರ ಪುತ್ರ ವರುಣ್ ಗಾಂಧಿ ಅವರನ್ನು ಸ್ಪರ್ಧೆ ಮಾಡಿಸುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆಯಂತೆ. ಕಾದು ನೋಡಬೇಕಾಗಿದೆ. ನೋಡಿ, ಇವರೇ ವರುಣ್ ಗಾಂಧಿ, ಮೇನಕಾ ಗಾಂಧಿ ಅವರ ಪುತ್ರ, ಮೇನಕಾ ಮತ್ತು ಸಂಜಯ್ ಗಾಂಧಿ ಅವರ ಪುತ್ರ. ಗಾಂಧಿ ವರ್ಸಸ್ ಗಾಂಧಿ, ಇದು ಯಾವತ್ತಾದರೂ ಆಗಿತ್ತಾ? ಯಾವತ್ತಾದರೂ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ರಾಯ್ಬರೇಲಿ ಕ್ಷೇತ್ರ. ರಾಯ್ಬರೇಲಿ ಸತತವಾಗಿ ಸೋನಿಯಾ ಗಾಂಧಿ ಗೆದ್ದು ಬರ್ತಾ ಇದ್ರು. ಸತತವಾಗಿ 3 ಬಾರಿ ಗೆದ್ದಿದ್ದ ಸೋನಿಯಾ ಗಾಂಧಿ ಈ ಬಾರಿ ರಾಜಸ್ಥಾನದ ಸೋನಿಯಾ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ರಾಯ್ಬರೇಲಿಯಿಂದ ಹಾಗಿದ್ರೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ? ಪ್ರಿಯಾಂಕಾ ವಾದ್ರಾ ಅವರನ್ನು ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆಸ್ತಾ ಇದೆಯಂತೆ. ಗಾಂಧಿ ಭದ್ರಕೋಟೆಯನ್ನು ಚಿತ್ರಗೊಳಿಸಲು BJP ಕೂಡ ಪ್ಲಾನ್ ಮಾಡ್ತಾ ಇದೆ. ಅಲ್ಲಿ ಒಂದೇ ಗೆದ್ದಿರೋದು. ಕಳೆದ ಬಾರಿ 2 ಗೆಲ್ತಾ ಇದ್ರು. ಒಂದು ರಾಯ್ಬರೇಲಿ ಗೆಲ್ತಾ ಇದ್ರು, ಒಂದು ಅಮೇಥಿ ಗೆಲ್ತಾ ಇದ್ರು. ಕಳೆದ ಬಾರಿ ಅಮೇಥಿಯಿಂದ ಸೋತೋಗ್ಬಿಟ್ರು ರಾಹುಲ್ ಗಾಂಧಿ. ಹಾಗಾಗಿ ರಾಯ್ಬರೇಲಿಯಿಂದ ಮಾತ್ರ ಗಾಂಧಿ ವಂಶದ ಕುಡಿಯನ್ನೇ ಕಣಕ್ಕಿಳಿಸಲು BJP ಚಿಂತನೆ ಮಾಡ್ತಾ ಇದೆ. ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದರೆ, ಪ್ರಿಯಾಂಕಾ ವಿರುದ್ಧ ವರುಣ್ ಗಾಂಧಿ ಕಣಕ್ಕಿಳಿಸಲು ಯೋಜನೆ. ಚಿಕ್ಕಪ್ಪನ ಮಗ. ಇನ್ನು ಪಿಲಿಭಿತ್ನಿಂದ ಪ್ರತಿ ಸಲ ಪಿಲಿಭಿತ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಪಿಲಿಭಿತ್ನಿಂದ ವರುಣ್ಗೆ ಟಿಕೆಟ್ ನಿರಾಕರಿಸಿದೆ ಈ ಬಾರಿ BJP. ಹಾಗಾಗಿ ಅದನ್ನು ಅಕಾಮಡೇಟ್ ಮಾಡ್ತಾರೆ. ಇಲ್ಲಿ ಕಾದು ನೋಡಿ. ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡುವಂತೆ ವರುಣ್ ಗಾಂಧಿಗೆ ಆಫರ್ ಕೊಡುತ್ತಾ? ಇನ್ನು ಸಹೋದರಿ ವಿರುದ್ಧ ಸ್ಪರ್ಧೆಗೆ ಸಮಯ ಕೇಳಿದ್ದಾರೆ ದೊಡ್ಡಪ್ಪ. ವರುಣ್ ಗಾಂಧಿ ತಂದೆ ಸಂಜಯ್ ಗಾಂಧಿ, ಸಂಜಯ್ ಗಾಂಧಿ ಅಣ್ಣ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿಯ ಮಗಳು ಚಿಕ್ಕಪ್ಪನ ಮಗ. ವರುಣ್ ಒಪ್ಪಿದರೆ ಮತ್ತೆ ಒಂದು ಇತಿಹಾಸ ಮರುಕಳಿಸಲಿದೆ. ಹೌದಾ? ಈ ಹಿಂದೆ ಆಗಿತ್ತಾ? ಎಸ್, ಆಗಿತ್ತು. ಗಾಂಧಿ ಕುಟುಂಬದಲ್ಲಿ 40 ವರ್ಷಗಳ ಬಳಿಕ ಗಾಂಧಿ ಕುಟುಂಬದ ಮಧ್ಯೆ ಕಾದಾಟ ಆಗತ್ತಾ? 1984ರಲ್ಲಿ ರಾಜೀವ್ ಗಾಂಧಿ ವಿರುದ್ಧ ಮನೇಕಾ ಗಾಂಧಿ ಸ್ಪರ್ಧೆ ಮಾಡಿದರು. ಇದೇ ಸಂಜಯ್ ಗಾಂಧಿಯವರ ಪತ್ನಿ. ಅಮೇಥಿಯಲ್ಲಿ ರಾಜೀವ್ ಗಾಂಧಿ ವಿರುದ್ಧ ಮನೇಕಾ ಕಣಕ್ಕಿಳಿದಿದ್ರು ಫಸ್ಟ್ ಟೈಮ್. ಅಂದರೆ 84ರಲ್ಲಿ ಇಂದಿರಾ ಗಾಂಧಿ ತೀರ್ಕೊಂಡಾಗ ರಾಜೀವ್ ಗಾಂಧಿ ಎಲೆಕ್ಷನ್ಗೆ ಬಂದು ಅಲ್ಲಿ ಸ್ಪರ್ಧೆ ಮಾಡ್ತಾರೆ. 1984ರಲ್ಲಿ ರಾಜೀವ್ ವಿರುದ್ಧ ಠೇವಣಿ ಕಳ್ಕೊಂಡಿದ್ರು ಮನೇಕಾ ಗಾಂಧಿ. 1984ರಲ್ಲಿ 514ರ ಪೈಕಿ 404 ಸ್ಥಾನ ಗೆದ್ದು ಬೀಗಿತ್ತು. ಕಾರಣ ಇಂದಿರಾ ಗಾಂಧಿಯವರ ಹತ್ಯೆಯಾಗಿತ್ತು. ಹಾಗಾಗಿ ಗಾಂಧಿ ವರ್ಸಸ್ ಗಾಂಧಿ ಆಗತ್ತಾ? ಕಾದು ನೋಡಬೇಕು. ಯಾಕೇನು ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಣದಲ್ಲಿರುವ ಕೋಟ್ಯಾಧಿಪತಿಗಳನ್ನು ನಿಮ್ಗೆ ತೋರಿಸ್ತೀವಿ. ಅವರ ಆಸ್ತಿ ಜೊತೆಗೆ ಈ ಬಾರಿ ಅವರು ಮಾಡಿದ ಸಾಲ ಕೂಡ ಎಲ್ಲರ ಗಮನ ಸೆಳೆಯುತ್ತದೆ. ಅದು ಕೂಡ ಕೋಟಿ ಲೆಕ್ಕದಲ್ಲಿದೆ. ಘಟಾನುಘಟಿ ಅಭ್ಯರ್ಥಿಗಳು ಚುನಾವಣೆ ಅಫಿಡವಿಟ್ನಲ್ಲಿ ಸಾಲದ ವಿವರ ಕೂಡ ಹಾಕಿದ್ದಾರೆ. ಅದರ ವಿವರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಕರ್ನಾಟಕದವರು ಕೂಡ ಇಬ್ಬರಿದ್ದಾರೆ ಭಾಳ ಮುಖ್ಯವಾಗಿ. ಯಾರೆಲ್ಲ ಕಣದಲ್ಲಿ ಸಾಲಾಧಿಪತಿಗಳು ನೋಡಿ? ಪಿ ಚಂದ್ರಶೇಖರ್. ಇವರು ಪಿ ಚಂದ್ರಶೇಖರ್ ಅಂತೇಳಿ TDP, ತೆಲುಗುದೇಶಂ ಪಾರ್ಟಿ. ಇವರ ಒಟ್ಟು ಆಸ್ತಿ 5,599 ಕೋಟಿ. ಆದರೆ 1,038 ಕೋಟಿ ಸಾಲನೇ ಇದೆ, ಸಾಲ. ಇನ್ನು ಎಸ್ ಜಗತ್ರಕ್ಷಕನ್ DMK, ಇವ್ರದ್ದು ಆಸ್ತಿ 53 ಕೋಟಿ, ಸಾಲ 649 ಕೋಟಿ. ಯಾರು ಕೊಡ್ತಾರೇನೋ? DK ಸುರೇಶ್, ನಮ್ಮ ಕರ್ನಾಟಕದವರು, 593 ಕೋಟಿ ಇವರ ಆಸ್ತಿ, 150 ಕೋಟಿ ಸಾಲ ಇದೆಯಂತ ಅವರಿಗೆ. ಎಲ್ಲ ಕೋಟಿ ಸಾಲವಿರೋರು. ಸಂಜಯ್ ಶರ್ಮಾ, ಕಾಂಗ್ರೆಸ್, 232 ಕೋಟಿ ಇವರ ಆಸ್ತಿ, 98 ಕೋಟಿ ಸಾಲ ಇದೆ. ದೇವನಾಥನ್, BJP, 304 ಕೋಟಿ ಆಸ್ತಿ, 98 ಕೋಟಿ ಸಾಲ ಇದೆ. ಕುಮಾರಸ್ವಾಮಿ, JDS, 217 ಕೋಟಿ ಅವರ ಆಸ್ತಿ, 82 ಕೋಟಿ ಸಾಲ ಇದೆ. ಪ್ರತಿಭಾ ಸುರೇಶ್, ಕಾಂಗ್ರೆಸ್, 80 ಕೋಟಿ ಆಸ್ತಿ. ನೋಡಿ, ಮಹಿಳೆಯರು ಕೂಡ ಸ್ಟ್ರಾಂಗ್ ಗುರು, 55 ಕೋಟಿ ಸಾಲ. ರಕ್ಷಾರಾಮಯ್ಯ, ಚಿಕ್ಕಬಳ್ಳಾಪುರ, ಕಾಂಗ್ರೆಸ್, 169 ಕೋಟಿ ಆಸ್ತಿ, 53 ಕೋಟಿ ಸಾಲ. ಕೆ ಆನಂದ್, DMK, 88 ಕೋಟಿ ರೂಪಾಯಿ ಆಸ್ತಿ, 51 ಕೋಟಿ ಸಾಲ. ರಾಜೀವ್ ಚಂದ್ರಶೇಖರ್, BJP, ಈ ಬಾರಿ ತಿರುವನಂತಪುರದಲ್ಲಿ ಶಶಿ ತರೂರ್ ವಿರುದ್ಧ ನಿಂತಿದ್ದಾರೆ. 86 ಕೋಟಿ ಆಸ್ತಿ, 21 ಕೋಟಿ ಸಾಲ. ಜ್ಯೋತಿ ಮಿರ್ಧಾ, BJP, 102 ಕೋಟಿ ಆಸ್ತಿ, 36 ಕೋಟಿ ಸಾಲ. ನೋಡಿದ್ರಾ? ಕೇವಲ ದುಡ್ಡು ಮಾತ್ರ ಇದೆ ಅಂತಲ್ಲ, ಇದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಇನ್ನು ಓಕೆ, ನೇಹಾ